ಬ್ರೋ ಅದೇನೋ ಇಟ್ಕೊಂಡಿದ್ಯಾ ಜೋಬಲ್ಲಿ? ಏನು ಪಾನ್ಪರ ಗ್ಯಾರಂಟಿ ಟಾಟಾ. ಸೊ ಇದು ಬಂದು ನನ್ನ ಫೇವ್ರೇಟ್ ಕಾಯ್ ಬ್ರೋ ನಿಂದು ಔಟ್ಫಿಟ್ ತೋರ್ಸಂತ. Emotional damage. ಸೊ ಇದು ಬಂದು ಮಹೀಂದ್ರ ಥಾರ್ 2023 ಮಾಡೆಲ್. ಇದು ಇವಾಗೂ ಅಷ್ಟೇ ಏನು ಚೇಂಜಸ್ ಮಾಡಿಲ್ಲ ಅಷ್ಟು. ಇದು ಬಂದು 3 ಡೋರ್ ಥಾರ್, ನಾಟ್ 5 ಡೋರ್ ರಾಕ್ಸ್ ಅಲ್ಲ. ಇದಕ್ಕೆ ಬಂದು 2200 cc ಇನ್ಲೈನ್ 4 ಇಂಜಿನ್. ಅದು ಬಂದು 130 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತದೆ ಮತ್ತು 300 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ದಿಸ್ ಅ ಟರ್ಬೋ ಚಾರ್ಜ್ಡ್ ಇಂಜಿನ್. ಇದು ಬಂದು ಟರ್ಬೋ ಚಾರ್ಜ್ಡು. ಆಮೇಲೆ ಇನ್ಸುಲೇಷನ್ ಲೆವೆಲ್ಸ್ ಆರ್ ವೆರಿ ಗುಡ್. ಏನೋ ಇನ್ಸುಲೇಷನ್ ಕೊಟ್ಟಿಲ್ಲ ಇಲ್ಲಿ, ಬಟ್ ಸ್ಟಿಲ್ ಓಕೆ. ಇದು ಬಂದು ರ್ಯಾಂಗ್ಲರ್ ಗ್ರಿಲ್ ನಾನು ಹಾಕ್ಸಿರೋದು 6 ಸ್ಲಾಟು. ಆಮೇಲೆ ಇದು ಬಂದು ಕಸ್ಟಮ್ ಹೆಡ್ಲೈಟ್ಸ್ ಸೆಟ್ ಆಫ್ 2. ಇದು ಬಂದು DRLs ಈ ಸೈಡ್ ಆ ಸೈಡ್ ಎಲ್ಲ ಚೇಂಜ್ ಆಗಿದೆ ಗಾಡಿಯಲ್ಲಿ ಬೇಸಿಕ್ಲಿ. ಆಮೇಲೆ ಇದು ಬಂದು ಓವರ್ಲ್ಯಾಂಡ್ ಮೆಟಲ್ ಬಂಪರ್. ನಾನು ಹಾಕ್ಸೋ ಟೈಮಲ್ಲೆಲ್ಲ ಸಖತ್ ಎಕ್ಸ್ಪೆನ್ಸಿವ್ ಇತ್ತು, ಬಿಕಾಸ್ ನೋ ಒನ್ ವಾಸ್ ಸ್ಟಿಲ್ ಆಸ್ಕಿಂಗ್ ಫಾರ್ ಇಟ್. ಆಮೇಲೆ ಇದು ಬಂದು ಅಂಡರ್ ಬೆಲ್ಲಿ ಇದು ರೇಡಿಯೇಟರ್ಸ್ ಗಾರ್ಡ್. ಇದು ಬಂದು ಹುಕ್ಸ್. ಆಮೇಲೆ ಸೈಡ್ ಪ್ರೊಫೈಲ್ ಬಂದರೆ ದಿಸ್ ಇಸ್ ದ ಮೇನ್ ಅಟ್ರಾಕ್ಷನ್ ಆಫ್ ದ ಕಾರ್. ಇದು ಬಂದು 285 50 R20 ಇಂಚ್ ಅಲಾಯ್ಸ್. ಕಂಪ್ನಿಯಿಂದ ಬರೋದು 18 ಇಂಚ್ ಅಲಾಯ್ಸ್. ಈ ಅಲಾಯ್ಸ್ ಟೈರ್ಸ್ ಪ್ರೈಸ್ ಬಂದೇ ಅಪ್ರಾಕ್ಸ್ ಆಲ್ಮೋಸ್ಟ್ 4 ತನಕ ಆಗುತ್ತೆ. ದಟ್ಸ್ ದ ಮೇನ್ ಅಟ್ರಾಕ್ಷನ್. 4 lakhs ಗುರು. ಆಮೇಲೆ ಇದು ಬಂದು ಸ್ನಾರ್ಕಲ್. ಇದು ನಾನ್ ಫಂಕ್ಷನಲ್ ಸ್ನಾರ್ಕಲ್ಲು, ಫಂಕ್ಷನಲ್ ಹಾಕ್ಸಿಲ್ಲ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಆಮೇಲೆ ಬಂದರೆ ಶೋಕಿನ ಬಿಡೋ. ಆಮೇಲೆ ಅದು ತಾರ್ ಕ್ರೋಮಲ್ಲಿದೆ, ಇದನ್ನು ಬ್ಲ್ಯಾಕ್ ಡೌಟ್ ಮಾಡಿಸ್ಬೇಕು, ಡಿ ಕ್ರೋಮ್ ಮಾಡಿಸಿ. ಕಮಿಂಗ್ ಟು ದ ಇನ್ಸೈಡ್ ಪಾರ್ಟ್, ವಿಂಡೋ ಕಂಟ್ರೋಲ್ಸ್ ಎಲ್ಲ ಏನಿಲ್ಲ ಇಲ್ಲಿ, ಯಾಕಂದರೆ ಸೆಂಟ್ರಲ್ ಕೊಟ್ಟಿದ್ದಾರೆ. ಇದು ಬಂದು ಮಿರರ್ ಅಡ್ಜಸ್ಟ್ ಮಾಡೋಕ್ಕೆ. ಇದಕ್ಕೆ ಬರುತ್ತೆ ಅನ್ಲಾಕ್ ಕ್ಲಸ್ಟರ್, ಡಿಜಿಟಲ್ ಇಲ್ಲ ಇದರಲ್ಲಿ, ಫುಲ್ ರೊಟೇಟ್ ಆಗುತ್ತೆ. ಆಮೇಲೆ ದಿಸ್ ಇಸ್ ದ ಸ್ಟೇರಿಂಗ್ ವೀಲ್, ಇಟ್ ಹ್ಯಾಸ್ ಫುಲ್ ಕಂಟ್ರೋಲ್ಸ್. ದಿಸ್ ಕ್ರೂಸ್ ಕಂಟ್ರೋಲು, ಇದು ಅಡ್ಜಸ್ಟ್ ಮಾಡೋಕ್ಕೆ. ಆಮೇಲೆ ಇದು ವಾಯ್ಸ್ ನೀವೇನೋ ಕಮಾಂಡ್ ಮಾಡ್ತೀರಾ ಅಂದರೆ ಹೇ ಮಹೀಂದ್ರ ಅಂತ. ಆಮೇಲೆ ಇದು ಬಂದು ವಾಲ್ಯೂಮ್ ಕಂಟ್ರೋಲ್ಸ್, ಇದು ಫೋನ್ ಪಿಕಪ್ಪು ಕಟ್ ಮಾಡೋದಕ್ಕೆ. ಅದು ಬಿಟ್ಟು ಇಲ್ಲಿಗೆ ಬಂದರೆ ಹೆಡ್ಲೈಟ್ ಆನ್ ಮಾಡೋಕ್ಕೆ. ಆಮೇಲೆ ಇಲ್ಲಿ ಈ ಗಾಡಿಗೆ ಬಂದು ಆಟೋ ಸ್ಟಾರ್ಟ್ ಸ್ಟಾಪ್ ಇದೆ. ಬಿಫೋರ್ 2022 ತನಕ ಬಂದಿರಲಿಲ್ಲ ಆಟೋ ಸ್ಟಾರ್ಟ್ ಸ್ಟಾಪ್, ಇದರಲ್ಲಿದೆ, ಬಟ್ ಇಟ್ಸ್ ನಾಟ್ ರಿಯಲಿ ಗುಡ್ ಎಟ್ ಫಂಕ್ಷನಿಂಗ್. ಓಕೆ, ಇದು ಬಂದು ಹಾಟ್ ಟಾಪ್ ರೂಫ್ ಟಾಪು. ಐ ಡಿಂಟ್ ಬೈ ಸಾಫ್ಟ್ ಟಾಪ್, ಯಾಕಂದರೆ 120 ಸ್ಪೀಡ್ ಮೇಲೆಲ್ಲ ಹೋದರೆ ಆಬ್ಲಿಂಗ್ ಜಾಸ್ತಿ ಇದೆ. ಸೊ ಮೂವಿಂಗ್ ಟು ದಿಸ್ ಇಸ್ ಅನ್ ಆಟೋಮೆಟಿಕ್ ಗೇರ್ ಬಾಕ್ಸ್. ಐನೋ ಈ ವಯಸ್ಸಲ್ಲಿ ತೊಗೊಂಬೇಡ್ದಾಗಿತ್ತು ಆಟೋ, ಸಿಟಿ ರೀಸನ್ ತೊಗೊಂಡಿರೋದು. ಆ್ಯಂಡ್ ದಿಸ್ 4x4, ಬೇರೆಯವ್ರ ಥರ ಎಲ್ಲ 4x2 ತೊಗೊಂಡು ಮಾಡಿಫೈ ಮಾಡಿ ಶೋಕಿ ಮಾಡಲ್ಲ, ಪ್ರಾಕ್ಟಿಕಲ್ ಯೂಸೇಜ್ಗೋಸ್ಕರ ಮಾಡಿಸಿರೋದು. ದಿಸ್ ಬಂದು ಜಿ ವ್ಯಾಗನ್ ಸ್ಟೈಲ್ AC ವೆಂಟ್ಸ್. ಅದಿನ್ನೂ ಅಫೋರ್ಡ್ ಮಾಡೋಕ್ಕಾಗಿಲ್ಲ, ತೊಗೊಳೋಣ ಒಂದು ದಿವಸ ಅದನ್ನು ಆ ಜಿ ವ್ಯಾಗನ್ನು. ಇದು ಬಂದು ವೀಲ್ ಏನಕ್ಕೆ ತೆಗೆದಿರೋದಂದರೆ ಸಿಟಿ ಯೂಸ್ಗೆ ಬೇಕಾಗಿಲ್ಲ, ಪ್ಲಸ್ ವೀಲ್ಸ್ ವೆರಿ ಹೆವಿ. ಇದು ಬಂದು ಪ್ರೋಮೆನ್ ಬಂಪರ್, ಈ ಬಂಪರ್ಗೆ 50,000. ಆಮೇಲೆ ಇದು ಬಂದು ಟೇಲ್ ಲೈಟ್ಸ್, ದಿಸ್ ವೆರಿ ಹೈ ಕ್ವಾಲಿಟಿ. ಇದು ಜಾಸ್ತಿ ನೋಡಿರಲ್ಲ ನೀವು, ನಾರ್ಮಲ್ ವಿತೌಟ್ ಈ ಕೇಸಿಂಗ್ ನೋಡಿರ್ತೀರಾ, ದಟ್ ಈಸ್ ಲೆಸ್ ಪ್ರೈಸ್ಡ್. ದಿಸ್ ಇಸ್ ವಿತ್ ದ ಕೇಸಿಂಗ್, ಇಸ್ ಮೋರ್ ಎಕ್ಸ್ಪೆನ್ಸಿವ್. ಆ್ಯಂಡ್ ಇದು ಬಂದು ಫ್ಯೂಲ್ ಟ್ಯಾಂಕ್. ದಿಸ್ ಆಸ್ 45 ಲೀಟರ್ ಫ್ಯೂಲ್ ಟ್ಯಾಂಕ್. ಆ್ಯಂಡ್ ದಿಸ್ ಇಸ್ ಇದು ಬಂದು DPF ಲಿಕ್ವಿಡು. ಆಮೇಲೆ ದಿಸ್ ಡಸಂಟ್ ಕಾರ ಒಳಗಡೆ ಓಪನ್ ಮಾಡೋಕ್ಕಾಗಲ್ಲ, ಆಚೆ ಬಂದಿನೇ ನೀವೇ ಮ್ಯಾನ್ಯಲಾಗಿ ಓಪನ್ ಮಾಡಬೇಕು. ಆಮೇಲೆ ಇದು ಬಂದು ಸೈಡ್ ಸ್ಲೈಡಿಂಗ್ಸ್ ಎಕ್ಸ್ಟ್ರಾ ಹಾಕ್ಸಿರೋದು ಇದು ಕೂಡ. ಆಮೇಲೆ ಇದು ಲೈಟ್ಸ್ ಹಾಕ್ಸಿರೋದು ಎಕ್ಸ್ಟ್ರಾ. ಎಲ್ಲ ಆಲ್ಮೋಸ್ಟ್ ಮಾಡರ್ಡ್ ಔಟ್ಸೈಡೆ. ಸೊ ಇದು ಬಂದು ನನ್ನ ಕಾರ್ ರಿವ್ಯೂ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು ಬ್ರೋ. ಸಬ್ಸ್ಕ್ರೈಬ್ ಮಾಡಿ, ಮರ್ತೋಬೇಡಿ ನಮ್ಮ ಕಾರ್ಸ್ ಆನ್ ವೀಲ್ಸ್ ಚಾನೆಲ್ಲು. ಆಮೇಲೆ ನನ್ನ ಚಾನೆಲ್ಗೂ ಸಬ್ಸ್ಕ್ರೈಬ್ ಮಾಡಿ, ವಾಲ್ಸ್ ಆನ್ ವೀಲ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾನು ವಾಲ್ಸ್ ಆನ್ ವೀಲ್ಸ್ ಇದು ಕಾರ್ಸ್ ಆನ್ ವೀಲ್ಸ್ ಅಂದಿದ್ದು. ಹೌದಾ, ಸರಿ. ಆಮೇಲೆ ನನ್ನ ಚಾನಲ್ ಬಂದು ತೇಜಸ್ ಗೌಡ ಅಂತ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಆಂಗಲ್ ಶಾಟ್ ಬರ್ಲಾ ಮಾಮ.